ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ದುರ್ವಾದಿಧ್ವಾಂತರವಜೆ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯ ನೌಮಿನ್ಯಾಯಸುಧಾರತಾನ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸತ್ಯನಾಥಾಬ್ಧಿಸಂಭೂತಃ ಸದ್ಗೋ ಗಣವಿಜೃಂಭಿತಃ ಸತ್ಯಾಭಿನವತೀರ್ಥೇಂದುಃ ಸಂತಾಪಾನ್ ಹಂತು ಸಂತತಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಗುರುಗಳ ಸ್ಮರಣೆಯ ಅತ್ಯಂತ ಅವಶ್ಯಕವಾದದ್ದು. ಯಾಕೆ ಎಂದಾಗ ಗುರುಸ್ಮರಣೆಯಿಂದ ಸಕಲ ಸಂಪದವು ಅಂತ ಹೇಳುತ್ತಾರೆ ದಾಸರು. ಗುರುಸ್ಮರಣೆಯಿಂದ ಎಲ್ಲ ಆಪತ್ತುಗಳೂ ಪರಿಹಾರವಾಗ್ತವೆ. ಅದೇ ಗುರುಗಳ ಸ್ಮರಣೆಯಿಂದ ಎಲ್ಲ ಸಂಪತ್ತು ನಮ್ಮ ಹತ್ತಿರ ಬರ್ತಾವೆ. ಅಂತಹ ದಿವ್ಯವಾದಂತಹ ಗುರುಗಳ ಮಹಿಮೆ ನಾವು ಎಷ್ಟು ತಿಳಿದರೂ ಕಡಿಮೆ. ಒಬ್ಬೊಬ್ಬರ ಬಗ್ಗೆ ನಾವು ತಿಳಿತಾ ಹೋದರೂ ಈ ಜನ್ಮ ಸಾಕಾಗೋದಿಲ್ಲ. ಆದರೂ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಗುರುಗಳ ಸ್ಮರಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಒಂದು ಮಾತನ್ನು ಹೇಳುತ್ತಾರೆ. ಏನಂತ? ದೇವರ ಮಹಿಮೆಯನ್ನು ಹೇಳಿ ನಾವು ಮುಗಿಸ್ತೇವೆ ಅಂತಲ್ಲ, ಮುಗಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾದರೆ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಕೊಟ್ಟಂತಹ ಉತ್ತರ ಅತ್ಯದ್ಭುತವಾದಂತಹ ಉತ್ತರ. ಸ್ವಕೀಯ ಕರ್ತವ್ಯತೆಯಾನುವರ್ಣ್ಯತೆ ಅಂತ ಹೇಳುತ್ತಾರೆ. ಅಂದರೆ ನನ್ನ ಕರ್ತವ್ಯ, ನಾನು ಅವರಿಂದ ಉಪಕಾರವನ್ನು ನಾನು ಪಡೆದಿದ್ದೇನೆ ಅಂತಂದ ಮೇಲೆ ಅವರ ಸ್ಮರಣೆಯನ್ನು ನಾನು ಅವಶ್ಯವಾಗಿ ನಾನು ಮಾಡಲೇಬೇಕು. ನನ್ನ ಯೋಗ್ಯತೆ ಎಷ್ಟು ಅಷ್ಟನ್ನಾದರೂ ಕೂಡ ನಾನು ಮಾಡಬೇಕು ಅಂತ ಹೇಳಿ ಆ ಗುರುಗಳ ಮಹತ್ವವನ್ನು ಹೇಳ್ತಾರೆ. ಅಂತಹ ಗುರುಗಳ ಮಹತ್ವವನ್ನು ನಾವು ತಿಳಿಯಬೇಕು ಅಂತಾದರೆ ಗುರುಗಳ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಮಹಾಜ್ಞಾನಿಗಳ ಆರಾಧನವೂ ಕೂಡ ಜ್ಯೇಷ್ಠ ಮಾಸದಲ್ಲಿ ಬರುವಂತಹದ್ದು. ಅಂತಹ ಮಹಾಜ್ಞಾನಿಗಳಾದವರು ಯಾರು ಅಂತಂದರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶಿಷ್ಯರಾದ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಗುರುಗಳಾದಂತಹ ಯಾವ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಮಹಾಜ್ಞಾನಿಗಳು. ಇವರಿಗೆ ಸತ್ಯನಾಥ ತೀರ್ಥರು ಸತ್ಯಾಭಿನವರು ಅನ್ನುವಂತಹ ಹೆಸರು ಇಡೋದಕ್ಕೆ ಕಾರಣ ಏನು ಅಂತಂದರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅವರನ್ನು ಪಂಚಾಭಿನವಕಾರರು ಅಂತ ಅವರನ್ನು ಕರೀತಾರೆ, ಸತ್ಯನಾಥ ತೀರ್ಥರನ್ನು. ಅಂತಹ ಸತ್ಯನಾಥ ತೀರ್ಥರನ್ನು ಪಂಚಾಭಿನವಕಾರರು ಅಂತ ಕರೆಯೋದರ ಉದ್ದೇಶ ಏನು ಅಂತಂದರೆ ಯಾವ ವ್ಯಾಸರಾಜರ ಗ್ರಂಥಗಳಿದೆಯೋ, ತರ್ಕತಾಂಡವ, ಚಂದ್ರಿಕಾ, ನ್ಯಾಯಾಮೃತ ಅಂತ ಇದೆಯೋ ಅದಕ್ಕೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಭಿನವ ಗ್ರಂಥಗಳು ಅಂತ ಬರೆದಿದ್ದಾರೆ. ಅಭಿನವಾಮೃತ, ಅಭಿನವ ಚಂದ್ರಿಕಾ, ಅಭಿನವ ಗದ, ಹೀಗೆ ಆ ಮೂರನ್ನು ಕೂಡ ವ್ಯಾಸರಾಜರ ಗ್ರಂಥಗಳಿಗೆ ಅಭಿನವ ಚಂದ್ರಿಕಾ, ಅಭಿನವ ತಾಂಡವ, ಅಭಿನವ ಗದ, ಹೀಗೆ 4 ಅಭಿನವಗಳನ್ನು ಅವರು ಬರೆಯುತ್ತಾರೆ. 4 ಮಾತ್ರವೇ ಅವರು ಬರೆದಿರ್ತಾರೆ. ಆದರೆ 5ನೇದ್ದು ಯಾವುದು ಅಂತಂದರೆ ಪಂಚಾಭಿನವಕಾರರು ಆದದ್ದು ಯಾವಾಗ ಅಂತಂದರೆ ಸತ್ಯಾಭಿನವ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟಾಗ. ಈ ಸತ್ಯಾಭಿನವ ತೀರ್ಥರು
ವಿಶೇಷವಾಗಿ ಪೂರ್ವಾಶ್ರಮದಲ್ಲಿ ಇವರನ್ನು ಕೇಶವಾಚಾರ್ಯರು ಅಂತ ಇವರನ್ನು ಕರೀತಾ ಇದ್ದರು. ಹೀಗೆ ಆ ಕೇಶವಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಅವರಿಗೆ ಅಭಿನವ ಅಂತಲೇ ನಾಮಕರಣವನ್ನು ಮಾಡ್ತಾರೆ. ಅಂದರೆ ಸತ್ಯಾಭಿನವ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಆ ನಾಮಕರಣವನ್ನು ಮಾಡಿ ಅವರು ಪಂಚಾಭಿನವಕಾರರು ಅಂತ ಪ್ರಸಿದ್ಧರಾಗ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಒಟ್ಟು ವ್ಯಾಸರಾಜರ ಗ್ರಂಥಗಳು ಯಾವುದು? ನ್ಯಾಯಾಮೃತ, ಚಂದ್ರಿಕಾ, ತಾಂಡವ, ತರ್ಕತಾಂಡವ ಅಂತ. ಅಭಿನವ ಚಂದ್ರಿಕಾ, ಅಭಿನವ ತಾಂಡವ, ಅಭಿನವ ಅಮೃತ, ಅಭಿನವ ಅಮೃತ ಮತ್ತು ಅಭಿನವ ಗದಾ ಅಂತ ಹೇಳಿ ಒಟ್ಟು ಈ ತರಹದ 4 ಗ್ರಂಥಗಳನ್ನು ಬರೆದು ಮುಂದೆ ಸತ್ಯಾಭಿನವ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ಆ ಗುರುಗಳಿಗೆ ಸಂತುಷ್ಟವಾಗುವ ರೀತಿಯಲ್ಲಿ ಆ ಸತ್ಯಾಭಿನವ ತೀರ್ಥರು ಹಾಗೆ ಇರ್ತಾರೆ. ಅದು ಮುಂದಿನ ವಿಚಾರ ಇರಲಿ. ಆದರೆ ಈ ಗುರುಗಳಿಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಪಂಚಾಭಿನವಕಾರರು ಅಂತ ಪ್ರಸಿದ್ಧಿಯಾಗೋದಕ್ಕೆ ಕಾರಣವೇ ಮುಖ್ಯ. ಗ್ರಂಥಗಳು ಬರೆದದ್ದು ಒಂದು, ಮುಂದಿನ ಪರಂಪರೆಗೆ, ಉತ್ತರಾದಿ ಮಠದ ಪರಂಪರೆಗೆ ಉತ್ತಮವಾದಂತಹ ಜ್ಞಾನಿಗಳನ್ನು ನೀಡಿದಂತಹ ಗುರುಗಳು ಈ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಾಗಿದ್ದರಿಂದಾಗಿ ಇವರನ್ನು ಪಂಚಾಭಿನವಕಾರರು ಅಂತ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ. ಆದರೆ ಕೇಶವಾಚಾರ್ಯರಿಗೆ ಆಶ್ರಮವನ್ನು ಕೊಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಕಾರಣ, ಆಗಿನ ಕಾಲದಲ್ಲಿ ಹೇಗೆ ಇರ್ತಾ ಇತ್ತು ಅಂದರೆ, ಒಬ್ಬರು ಒಂದು ದೊಡ್ಡದಾದ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೆ ಅಂತಂದರೆ ಸಾಧಾರಣವಾಗಿ ಅಲ್ಲ, ಯಾರೋ ಒಬ್ಬರನ್ನು, ಜ್ಞಾನ ಇಲ್ಲದೇ ಇದ್ದವರನ್ನು, ಬರೀ ನಾಟಕವನ್ನು ಮಾಡುವವರನ್ನು, ಬರೀ ತಮ್ಮದ್ದನ್ನು ಇಷ್ಟು ಮಾಡಿದರೆ ಇಷ್ಟು ಹೇಳಿಕೊಳ್ಳುವಂತಹ ವ್ಯಕ್ತಿಗಳನ್ನು ಅಲ್ಲಿ ತಂದು ಕೂಡಿಸಬಾರದಂತೆ. ಯೋಗ್ಯರಾದವರನ್ನು ಒಂದು ಸ್ಥಾನದಲ್ಲಿ ಬಂದು ಕೂಡಿಸಬೇಕು. ಅವರಿಗೆ ಜ್ಞಾನ ಇರಬೇಕು, ಮಠದ ಬಗ್ಗೆ ದೀಕ್ಷೆ ಇರಬೇಕು, ದ್ವೇಷ, ಅಸೂಯೆ ಇತ್ಯಾದಿಗಳು ಯಾವುದೂ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಮಾತ್ರವೇ ಅಲ್ಲಿ ಬಂದು ಕೂಡಬೇಕು ಅಂತ ಇದೆ. ಒಬ್ಬರನ್ನು ಅಸೂಯೆಯನ್ನು ಮಾಡೋದು, ಒಬ್ಬರಿಗೆ ಒಳ್ಳೆಯದ ಆದರೆ ಅವರನ್ನು ಅಸಹ್ಯವನ್ನು ಮಾಡೋರು, ಇಂಥವರು ಪೀಠದಲ್ಲಿ ಅಪ್ಪಿತಪ್ಪಿಯೂ ಕೂಡ ಕೂಡಬಾರದು ಅಂತ ಇದೆ. ಹಾಗಾದರೆ ಆ ಪ್ರಸಂಗದಲ್ಲಿಯೂ ಕೂಡ ಅದೇ ಪ್ರಸಂಗ ಒದಗಿ ಬಂದಿತ್ತು. ಜ್ಞಾನಿಗಳು ಬರಬೇಕು, ಅನೇಕರು ವಾಕ್ಯಾರ್ಥಕ್ಕಾಗಿ ಅನೇಕ ವಾದಿಗಳು ಬರ್ತಾರೆ, ಅವರನ್ನು ಸೋಲಿಸಬೇಕು. ಆದರೆ ನೋಡಿದರೆ ಸತ್ಯಾಭಿನವ ತೀರ್ಥರಿಗೆ ಅಷ್ಟು ಜ್ಞಾನ ಇರಲಿಲ್ಲ. ಸ್ವಲ್ಪ ಜ್ಞಾನ ಇತ್ತು ಅಷ್ಟೇ, ಆದರೆ ಸಂಪೂರ್ಣವಾದ ಜ್ಞಾನ ಅವರಲ್ಲಿಯೂ ಕೂಡ ಇರಲಿಲ್ಲ. ಹಾಗಾದರೆ ಏನು ಮಾಡಬೇಕು ನೋಡಿ. ಎಷ್ಟು ಗುರುಗಳ ಅನುಗ್ರಹ ಇದ್ದರೆ ಏನೆಲ್ಲ ಸಿಗುತ್ತವೆ ಅನ್ನೋದಕ್ಕೆ ಸಾಕ್ಷಿ ಆ ಗುರುಗಳು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಇವರಿಗೆ, ಸತ್ಯಾಭಿನವ ತೀರ್ಥರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಆ ಅನುಗ್ರಹದ ಪ್ರಭಾವದಿಂದ ಎಲ್ಲವೂ ಕೂಡ ಅವರ ತಲೆಯಲ್ಲಿ ಬರೋದಕ್ಕೆ ಆರಂಭವಾಗ್ತವೆ. ಅಂದರೆ ಗುರುಗಳ ಅನುಗ್ರಹ ಇದ್ದರೆ ವಿದ್ಯೆಯೂ ಕೂಡ ತನ್ನಷ್ಟಕ್ಕೆ ತಾನೇ ಬರ್ತದೆ ಅಂತಂದರೆ ಅದಕ್ಕೆ ಸಾಕ್ಷೀಭೂತರಾದವರು ಅಂತ ಯಾರಾದರೂ ಇದ್ದರೆ ನಮ್ಮ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಲ್ಲಿ ಇದ್ದಂತಹ ಗುರುಭಕ್ತಿ ಅತ್ಯದ್ಭುತವಾದಂತಹ ಗುರುಭಕ್ತಿ. ಯಾವುದೇ ಮನೆಯಿಂದಲೋ ಅಥವಾ ಮಠದಿಂದಲೋ ಎಲ್ಲಿಗಾದರೂ ಹೊರಗಡೆ ಹೋಗಬೇಕಾ, ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕಾದರೂ ಗುರುಗಳ ಸ್ಮರಣೆಯನ್ನು ಮಾಡದ ಹೊರತು, ಗುರುಗಳ ಪಾದುಕೆಯ ದರ್ಶನವನ್ನು ಮಾಡದ ಹೊರತು ಒಂದು ಕಡೆ ಹೋದವರಲ್ಲ ಅಂತೆ. ಆದರೂ ಒಂದು ಪ್ರಸಂಗ ಬಂತು. ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಬೆಳಗ್ಗೆ 5 ಗಂಟೆಗೆ ಬನ್ನಿ ಅಂತ ಹೇಳಿರ್ತಾರೆ ದೇವಾಲಯಕ್ಕೆ, ವಿಷ್ಣುವಿನ ದೇವಾಲಯಕ್ಕೆ ಹೋಗಬೇಕಾಗಿರುತ್ತೆ. ಆದರೆ ಬೆಳಗ್ಗೆ ಎದ್ದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತಾವು ವಿಶೇಷವಾಗಿ ಸ್ನಾನಾದಿ ಕರ್ಮಗಳನ್ನು ಆಚರಣೆಯನ್ನು ಮಾಡ್ತಾರೆ. ಬೇಗನೆ ಸಮಯವಾಯಿತು ಅಂತ ಹೇಳಿದಾಗ ಅಲ್ಲಿಂದಲ್ಲೇ ಹೋಗಿಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದರೆ ದೇವರು ಕಾಣ್ತಾ ಇಲ್ಲ, ದೇವರ ಮಂಟಪವೂ ಕಾಣ್ತಾ ಇಲ್ಲ, ಗುಡಿಯೂ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಯಿತು? ಆದರೆ ಸ್ವಲ್ಪ ಯೋಚನೆಯನ್ನು ಮಾಡುತ್ತಾರೆ.
ಒಂದು ಕ್ಷಣ ಯೋಚನೆಯನ್ನು ಮಾಡಂತಾರೆ. ಹಾಗಾದರೆ ನಾನು ಮಾಡಿದ್ದು ಅಪರಾಧ. ನೋಡಿ, ಜ್ಞಾನಿಗಳಿಗೆ ದೇವರು ಏನು ಮಾಡ್ತಾನೆ ಅಂದರೆ, ಸ್ವಲ್ಪ ಅಜ್ಞಾನವನ್ನು ತಂದು ಅದರಿಂದ ಪಶ್ಚಾತ್ತಾಪ ಪಡುವಂತೆ ಮಾಡಿ ಮತ್ತೆ ಜ್ಞಾನದ ಎಡೆಗೆ ಕರೆದುಕೊಂಡು ಹೋಗ್ತಾನಂತೆ. ಹಾಗಿದ್ದ ಹಾಗೆ ಇವರು ಒಂದು ಕ್ಷಣ ಅವರಿಗೆ ಅಜ್ಞಾನ ಬಂದಂತೆ ತೋರಿತು, ಆದರೂ ಕೂಡ ಮತ್ತೆ ಅವರೇನು ಮಾಡ್ತಾರೆ, ದೇವಾಲಯದಲ್ಲಿ ಇದ್ದರು ದೇವರ ದರ್ಶನವನ್ನು ಮಾಡಬೇಕು ಅಂದರೆ ದೇವರೇ ಕಾಣ್ತಾ ಇಲ್ಲ. ಹಾಗಾದರೆ ಅಲ್ಲಿಯಿಂದ ಬಿಟ್ಟು ಮತ್ತೆ ಮೊದಲಿಗೆ ಗುರುಗಳು ಇದ್ದಂತಹ, ಗುರುಗಳ ಪಾದುಕೆ ಇರುವಂತಹ ಸ್ಥಳದಲ್ಲಿ ಬಂದು ನಮಸ್ಕಾರವನ್ನು ಮಾಡಿ, ಅವರ ಪಾದುಕೆಗಳನ್ನು ಶಿರಸಾಧಾರಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿಂದ ಮತ್ತೆ ದೇವಾಲಯಕ್ಕೆ ಬಂದು ನೋಡ್ತಾರೆ. ಆ ದೇವಾಲಯವೂ ಕಾಣ್ತಾ ಇದೆ, ದೇವರೂ ಕಾಣ್ತಾ ಇದ್ದಾರೆ, ಗೋಪುರ ಎಲ್ಲವೂ ಕಾಣ್ತಾ ಇದೆ. ಅದರ ಅರ್ಥ ಗುರುಗಳ ಬಗ್ಗೆ ನಾವು ಎಷ್ಟು ತಿಳಿದುಕೊಳ್ಳಬೇಕು ಅಂತ. ಹೀಗೆ ಒಬ್ಬ ಆಚಾರ್ಯರು, ವಿದ್ವಾಂಸರು ಒಂದು ಮಾತನ್ನು ಹೇಳಿದರು, ಪುರಾಣದಲ್ಲಿ ಬಂದಂತಹ ವಿಚಾರವನ್ನು ಹೇಳಿದರು. ಗುರುಗಳ ಬಗ್ಗೆ ನಾವು ಎಷ್ಟನ್ನು ತಿಳಿಯಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರಂತೆ, ಗುರುಗಳ ಬಗ್ಗೆ ನಾವು ತಿಳಿಯೋದು ಅಂದರೆ ಅದು ಒಂದು ಕಡೆ ಇರಲಿ, ನಿತ್ಯವೂ ಕೂಡ ಗುರುಗಳ ದರ್ಶನವನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಬೇಕಂತೆ. ಮೊದಲಿಗೆ ನಾವು ಅಲ್ರಿ ನಮ್ಮ ಹತ್ರ ಏನೂ ಇಲ್ವಲ್ಲ, ನಮ್ಮ ಹತ್ರ ಏನು ನಾವು ವೃಂದಾವನದ ಸನ್ನಿಧಾನದಲ್ಲಿ ಏನೇ ಇರೋದಕ್ಕೆ ಆಗುವುದಿಲ್ಲ. ಹಾಗಾದರೆ ವೃಂದಾವನ ಇಲ್ಲ, ಸರಿ ಬೇಡರಿ, ವೃಂದಾವನ ಇಲ್ಲದೆ ಇದ್ದರೆ ಏನಾಯಿತು, ಪಾದುಕೆಗಳಿರ್ತಾವಲ್ಲ ಅಂತಂದರೆ ಎಲ್ಲರ ಮನೆಗಳಲ್ಲೂ ಪಾದುಕೆಗಳಿರ್ತಾವ, ಇರೋದಿಲ್ಲ. ಹಾಗಾದರೆ ನಮ್ಮ ಹತ್ರ ಪಾದುಕೆ ಇಲ್ಲಾಂದರೆ ಏನು ಮಾಡಬೇಕು, ಹೋಗಲಿ ಒಂದು ಭಾವಚಿತ್ರ ಫೋಟೋ ಎಲ್ಲಿದೆ ಅನ್ನೋದಾದರೂ ಫೋಟೋದಲ್ಲಿ ಆದರೂ ನೋಡಿ ಆ ಗುರುಗಳ ದರ್ಶನವನ್ನು ಪಡೆದ ನಮಸ್ಕಾರವನ್ನಾದರೂ ಮಾಡಬಹುದಲ್ವಾ. ಸರಿ ರೀ, ನಮ್ಮ ಹತ್ರ ಫೋಟೋನೂ ಇಲ್ಲ. ಈಗ ಅಂತಹ ಮನೆ ಯಾರ್ದೂ ಇಲ್ಲ, ಫೋಟೋ ಇಲ್ಲ ಅಂತ ಅನ್ನುವಂತಹ ಮನೆ ಯಾರ್ದೂ ಇಲ್ಲ ಇವಾಗ. ಹಾಗಾದರೆ ಫೋಟೋ ಅನ್ನೋದು ಕೊನೆಯಲ್ಲಿ ಫೋಟೋ ಆದರೂ ಇದ್ದೇ ಇರುತ್ತೆ. ಆದರೆ ಫೋಟೋನೂ ಇಲ್ಲವಾ, ನಿಮ್ಮ ಹತ್ರ ಏನೂ ಇಲ್ವಾ, ಗುರುಗಳಿಗೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲವಾ. ಹಾಗಾದರೆ ಒಂದೇ ಒಂದು ಕೆಲಸವನ್ನು ಮಾಡಿ, ನಿಮ್ಮ ಗುರುಗಳು ಇರುವಂತಹ ಪ್ರದೇಶವನ್ನು, ಅವರು ಇಲ್ಲಿಂದ ಬೆಂಗಳೂರಿನಿಂದ ಎಲ್ಲೋ ಹತ್ತಿರದಲ್ಲಿ ಹುಬ್ಬಳ್ಳಿಯೋ ಧಾರವಾಡನೋ ಬಾಗಲಕೋಟೆಯೋ ಹೊಸಪೇಟೆಯೋ ಮಹಿಷಿಯೋ ಇಲ್ಲಿ ಎಲ್ಲಾದರೂ ಪ್ರಸಂಗದಲ್ಲಿ ಇದ್ದಾರೆ ಅಂತನ್ನೋದನ್ನು ಗೊತ್ತಾಯಿತು ಅಂತ ಆದರೆ ಆ ದಿಕ್ಕಿಗೆ ಆದರೂ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಆ ದಿಕ್ಕಿಗೆ ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ. ಅಂದರೆ ಗುರುಗಳ ಬಗ್ಗೆ ಇಷ್ಟು ಆಸಕ್ತಿ, ಇಷ್ಟು ಭಕ್ತಿಯನ್ನು ಮಾಡಬೇಕು ಅನ್ನೋದೇ ಮಹತ್ವ ಅಂತ ಹೇಳ್ತಾರೆ. ಹೀಗಾಗಿ ಅವರು ಗುರುಗಳ ದರ್ಶನವನ್ನು ಪಡೆದು ಬಂದ ತಕ್ಷಣದಲ್ಲಿಯೇ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ದರ್ಶನವಾಯಿತು ಅಂತ ಹೇಳ್ತಾರೆ. ನಾವು ಕೇಳ್ತೇವೆ, ಈಗ ಏನಂತ ಕೇಳ್ತೇವೆ, ಯಾವುದಾದ್ರೂ ಒಂದು ಊರಿಗೆ ಹೋಗಿ ಬಂದ್ವಿ ಅಂದರೆ, ಈಗ ಬೇರೆ ದೇಶಕ್ಕೆ ಹೋಗಿ ಬಂದರೆ ತುಂಬ ಹೇಳ್ಕೊಳ್ಳೋದಾಗತ್ತೆ, ನಾ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ ಹೇಳಿ. ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಒಂದು ರಾತ್ರಿಯಲ್ಲಿ ಹೋಗಿ ಬರಬಹುದು ಅಂತನ್ನುವ ಪ್ರಸಂಗ ಇದ್ದರೆ ನಾವೇನಾದರೂ ಹೆಚ್ಚು ಹೇಳ್ಕೊಳ್ತೀವ. ಆದರೆ ಆಗಿನ ಕಾಲದಲ್ಲಿ ನಿಯಮ ಹೇಗೆ ಇತ್ತು ಅಂದರೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಾದರೆ ಎಷ್ಟು ಕಷ್ಟಪಡಬೇಕು ಗೊತ್ತಾ. ಬಂಡಿಯಲ್ಲಿ ಸಾಮಾನುಗಳನ್ನು ಹಾಕಿಕೊಂಡು ಹೋಗಬೇಕು. ಇವರು ಎಷ್ಟು ಗುರುಗಳಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ರು ಅಂತನ್ನೋದಕ್ಕೆ ಸಾಕ್ಷಿ, ಇವರು ಎಲ್ಲಿಯಾದರೂ ಹೋಗಬೇಕಲ್ಲ, ಎಲ್ಲಿಯಾದರೂ ಒಬ್ಬರು ಇಬ್ಬರು ಅಂದರೆ ಏನರ ಅನ್ಬೋದ್ರಿ. ಮಠ ಅಂದ ಮೇಲೆ ನೂರಾರು ಜನ ಶಿಷ್ಯರಿರಬೇಕು. ಆ ನೂರಾರು ಜನರ ಶಿಷ್ಯರನ್ನು ಕರೆದುಕೊಂಡು ಹೋಗಬೇಕು, ಅಲ್ಲಿ ಅವರಿಗೆಲ್ಲ ವಸತಿ ವ್ಯವಸ್ಥೆ ಎಲ್ಲ ಆಗಬೇಕಲ್ಲ. ಹಾಗಾದರೆ ಎಲ್ಲಿಯಾದರೂ ಒಂದು ಕಡೆ ತಂಗಬೇಕು ಅಂತಾದರೆ, ನಿಲ್ಲಬೇಕು ಅಂತಾದರೆ ಮೊದಲಿಗೆ ಅಲ್ಲೆಲ್ಲ ಒಂದು ಪ್ರದೇಶವನ್ನಾಗಿ ಮಾಡೋದು, ಅಲ್ಲಿ ಮನೆಗಳಂತೆ ಕಟ್ಟಿಕೊಳ್ಳುವಂತೆ ವ್ಯವಸ್ಥೆಯನ್ನು ಮಾಡೋದು, ಹೀಗೆ ಎಲ್ಲವನ್ನು ಮಾಡಿ ಆ ಊರಿಗೆ ಒಂದು ಹೆಸರನ್ನು ಇಡಬೇಕಲ್ಲ. ಅವರು ಎಲ್ಲೇ ಹೋದರೂ ಆ ಊರಿಗೆ ಒಂದು ಹೆಸರನ್ನು ಇಡಬೇಕು. ಯಾವುದು ಅಂತಂದರೆ ಸತ್ಯನಾಥ ಪುರಿ ಅಂತ ಇರಬೇಕಂತೆ ಆ ಗುರುಗಳ ಹೆಸರನ್ನೇ. ನೋಡ್ರಿ ಹೇಗಿತ್ತು ಅವರ ಗುರುಗಳಲ್ಲಿ ಇದ್ದಂತಹ ಭಕ್ತಿ. ಹೀಗೆ ಒಮ್ಮೆ ಸಂಚಾರ ಕ್ರಮೇಣ ಒಂದು ಕಡೆಯಲ್ಲಿ ತಂಗಿದ್ದಾರೆ, ಅಲ್ಲೆಲ್ಲ ಕುಟೀರವನ್ನು ಎಲ್ಲವನ್ನು ಮಾಡಿಕೊಂಡು ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಈ ಮಠದ ವೈಭವ, ಈ ಮಠದ ಪರಂಪರೆಯಲ್ಲಿದ್ದಂತಹ ವಜ್ರ ವೈಡೂರ್ಯಗಳು ಬೇಕಾದಷ್ಟಿದೆ ಅಂತ ಯಾರ್ದೋ ಒಬ್ಬ ಕಳ್ಳನಿಗೆ ಅದು ಗೊತ್ತಾಯಿತು. ಗೊತ್ತಾದ ತಕ್ಷಣದಲ್ಲಿ ಅವನೇನು ಮಾಡಬೇಕು, ಓಡಿಕೊಂಡು ಒಂದು 10 ಜನರನ್ನು ಹಿಡಿದುಕೊಂಡು ಬರ್ತಾನೆ. ಹಿಡಿದುಕೊಂಡು ಬಂದು ಮೊದಲಿಗೆ ಗುರುಗಳನ್ನು ಓಡಿಸಿಬಿಡೋಣ,
ಎಲ್ಲರನ್ನೂ ಓಡಿಸಿಬಿಡೋಣ, ಅದಾದ ಮೇಲೆ ಎಲ್ಲ ನಾವೇ ತೆಗೆದುಕೊಂಡು ಹೋಗಿಬಿಟ್ರೆ ಆಯಿತು ಅಂತ ಹೇಳಿ. ಸರಿ, ಗುರುಗಳನ್ನು ಎಬ್ಬಿಸಬೇಕಲ್ಲ. ಒಂದು ಬಾರಿ ಒಂದು ಚಾಟಿ ತಗೊಂಡು ಏಟನ್ನು ಹೊಡಿತಾರೆ ಅಂತೆ ಸತ್ಯಾಭಿನವ ತೀರ್ಥರಿಗೆ. ಹೊಡೆದ್ರೆ ಯಾವುದೂ ಇಲ್ಲ. ಅವರು ಧ್ಯಾನ ಮಾಡ್ತಾ ಇದ್ದಿದ್ದು ಒಂದೇ ಒಂದು ಅಂತೆ. ನಮ್ಮ ಜೀವನದಲ್ಲಿಯೂ ಕೂಡ ನಾವು ಅದನ್ನು ಮಾಡಬೇಕಾದದ್ದು ಕರ್ತವ್ಯ. ಸತ್ಯನಾಥ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಸತ್ಯಾಭಿನವ ತೀರ್ಥರು ಯಾವಾಗಲೂ ಸ್ಮರಣೆಯನ್ನು ಮಾಡುವಂತಹ ಒಂದು ನಾಮ ಅಂತಂದರೆ ಅದು ಇದೆ ಅಂತೆ. ಸತ್ಯನಾಥ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಅಂತಲೇ ಚಿಂತನೆಯನ್ನು ಮಾಡಬೇಕಂತೆ. ಹೀಗೆ ಆ ಗುರುಗಳ ಅವರಿಗೆ ಸತ್ಯಾಭಿನವ ತೀರ್ಥರಿಗೆ ಅರ್ಥವಾಯಿತು. ಕಳ್ಳರು ಬಂದಿದ್ದಾರೆ ಅನ್ನೋದು ಅರ್ಥವಾಗಿ ಅವರು ಧ್ಯಾನದಲ್ಲಿ ಕುಳಿತಿದ್ದಾರೆ, ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಇದೇ ಸ್ಮರಣೆಯನ್ನು ಮಾಡ್ತಾ ಇರಬೇಕಂತೆ. ಒಂದು ಚಾಟಿ ಏಟು ಹೊಡಿತಾನೆ, 200 ಬಾರಿ ಹೊಡೆದರೂ ಕೂಡ ಅವರಿಗೆ ತಟ್ಟು ಕೂಡ ತಟ್ಟೋದಿಲ್ಲ ಅಂತೆ, ಒಂದು ಸ್ವಲ್ಪ ನೋವು ಕೂಡ ಆಗುವುದಿಲ್ಲ ಅಂತೆ. ಅಂದರೆ ಎಂತಹ ಗುರುಗಳ ಸ್ಮರಣೆಯಿಂದ ನೋವು ಕೂಡ ಆಗೋದಿಲ್ಲ ಅಂತ ಆದರೆ ಅವರು ಮಾಡಿದಂತಹ ಭಕ್ತಿ, ಎಷ್ಟು ಭಕ್ತಿಯ ಪರಾಕಾಷ್ಠತೆ ಎಷ್ಟು ಇತ್ತು ಅವರಲ್ಲಿ ಅನ್ನೋದು ನಾವು ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅದರ ಜೊತೆಯಲ್ಲಿ ಒಮ್ಮೆ ತೆಗೆದುಕೊಂಡು ಹೋಗೋಣ ಅಂತ ಇನ್ನು ಕೆಲವರು ಕಳ್ಳರು ಬರ್ತಾರೆ ಅಂತೆ. ಆಗ ಸತ್ಯನಾಥ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಅಂತ ಸ್ಮರಣೆಯನ್ನು ಮಾಡಬೇಕಂತೆ. ಆ ಎಲ್ಲ ಸಂಸ್ಥಾನದ ಪ್ರತಿಮೆಗಳು, ಮಂಟಪ, ವಜ್ರ, ವೈಡೂರ್ಯ ಎಲ್ಲವೂ ಕೂಡ ಇರಬೇಕಂತೆ. ಅದನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಎತ್ತುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಗುರುಗಳ ಸ್ಮರಣೆಯನ್ನು ಇವರು ಮಾಡ್ತಾ ಇದ್ದಾರಷ್ಟೇ, ಅಲ್ಲಿ ಎತ್ತುವುದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಕೊನೆಗೆ ಓಡಿ ಹೋಗ್ತಾರೆ ಅವರೆಲ್ಲರೂ ಕೂಡ. ಹೀಗೆ ಅನೇಕ ಘಟನೆಯ ಪ್ರಸಂಗದಲ್ಲಿಯೂ ಕೂಡ ಅವರು ಮಾಡಿದಂತಹ ಒಂದೇ ಒಂದು ಕರ್ತವ್ಯ ಅಂತ ಏನಾದರೂ ಇದ್ದರೆ ಅದು ವಿಶೇಷವಾಗಿ ಆ ಗುರುಗಳ ಸ್ಮರಣೆಯೇ ವಿಶೇಷವಾಗಿ ಮಾಡ್ತಾ ಇದ್ದರು ಅಂತ ಹೇಳುತ್ತಾರೆ. ಅಷ್ಟು ಅವರು ಬರೆದಂತಹ ವ್ಯಾಖ್ಯಾನಗಳು, ಗ್ರಂಥಗಳು ಅನೇಕ ಇರಬಹುದು. ಆದರೆ ಅವರು ಮಾಡಿದಂತಹ ಗುರುಗಳ ಸ್ಮರಣೆ ಅತ್ಯದ್ಭುತವಾದಂತಹ ಸ್ಮರಣೆ. ಅವರು ಗುರುಗಳ ಸ್ಮರಣೆಯನ್ನು ಮಾಡದ ಹೊರತು ಯಾವ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾ ಇರಲಿಲ್ಲ ಅಂತೆ. ಈಗಲೂ ಕೂಡ ನಾವು ನೋಡ್ತೇವೆ, ಅನೇಕ ಸಂಸ್ಥಾನಗಳ ಪ್ರತಿಮೆಗಳ ಪೂಜೆ ಮುಗಿದ ಮೇಲೆ ಮೊದಲಿಗೆ ಗುರುಗಳ ಪೂಜೆಯನ್ನು ಆರಂಭ ಮಾಡಬೇಕು ಅಂತೆ, ಗುರುಗಳ ಆರಾಧನೆಯನ್ನು ಮಾಡಬೇಕಂತೆ, ಪಾದುಕೆಯ ಪೂಜೆಯನ್ನು ಮಾಡಬೇಕಂತೆ. ಆ ರೀತಿಯಾಗಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಕೂಡ ವಿಶೇಷವಾಗಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳಿಗೆ ಈಗಲೂ ನೋಡಬಹುದು ನಾವು ಆ ಪಾದುಕೆಗಳನ್ನು. ಆ ಪಾದುಕೆಗಳಿಗೆ ಅವರೇ ವಿಶೇಷವಾಗಿ ಬೆಳ್ಳಿಯ ಕಟ್ಟು ಹಾಗೂ ಬಂಗಾರದ ಎಲ್ಲ ಹೂವನ್ನು ಅವರು ಮಾಡಿಸಿದ್ರು ಅಂತ, ಅವರ ಗುರುಗಳಿಗಾಗಿ ಅವರು ಮಾಡಿಸಿದ್ರು ಅಂತ ಒಂದು ಪ್ರತೀಕವನ್ನು ನಾವು ಕಾಣ್ತೇವೆ. ಹೀಗೆ ಒಟ್ಟು ಆ ಗುರುಗಳು ಯಾವತ್ತಿಗೂ ಕೂಡ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಯಾವ ಕಾಲಕ್ಕೂ ಕೂಡ ಗುರುಗಳ ಸ್ಮರಣೆ ಇಲ್ಲದೆ ಯಾವ ಒಂದು ಸಣ್ಣ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರಲಿಲ್ಲ ಅಂತ. ಅಷ್ಟು ದೈವ ಭಕ್ತಿ, ಅಷ್ಟು ಗುರುಗಳಲ್ಲಿ ಅವರು ಭಕ್ತಿಯನ್ನು ಮಾಡ್ತಾ ಇದ್ದಂತಹ ಮಹಾನುಭಾವರು. ಅಂತಹ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಹೊರಟರೆ ರಾಜರು, ಮಹಾರಾಜರು ಎಲ್ಲರೂ ಕೂಡ ತಲೆಬಾಗಿ ನಿಲ್ಲಬೇಕು ಅಂತ ಇವರೆಲ್ಲರಿಗೂ ಕೂಡ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಬಂದರೆ ರಾಜ ಮಹಾರಾಜರು ಎಲ್ಲರೂ ಕೂಡ ತಲೆಬಾಗಿ ನಿಂತು ಅವರಿಗೆ ಆದರ ಆತಿಥ್ಯಗಳನ್ನು ಮಾಡಬೇಕಂತೆ. ಛತ್ರ, ಚಾಮರ ಎಲ್ಲವೂ ಕೂಡ ಅವರಿಗೆ ರಾಜನಾದವನು ಕೊಡ್ತಾ ಇದ್ದ ಅಂತೆ. ಕಾರಣ ಅಷ್ಟು ಅವರ ಕೀರ್ತಿಯ ಪತಾಕೆ ಹರಿದು ಆ ರಾಜನವರೆಗೂ ಕೂಡ ಹೋಗಿತ್ತು ಅಂತೆ. ಇಷ್ಟು ಮಹಾಜ್ಞಾನಿಗಳು. ಅಷ್ಟೇ ಅಲ್ಲ, ಅವರ ಕಾಲದಲ್ಲಿ ಒಂದು ಹೇಳಬೇಕು ಅಂತಾದರೆ ಮೊಘಲರ ಸಾಮ್ರಾಜ್ಯ, ತುರುಕರ ಸಾಮ್ರಾಜ್ಯ ಆಗಲೂ ಕೂಡ ಬಹಳವೇ ಇತ್ತು. ಆ ಪ್ರಸಂಗದಲ್ಲಿಯೂ ಕೂಡ ಮಠದ ದೀಕ್ಷೆಗೆ, ಮಠದಲ್ಲಿ ಆಗುವಂತಹ ಸತ್ಕರ್ಮಗಳಿಗೆ ಯಾವುದಕ್ಕೂ ಧಕ್ಕೆಯಾಗದೆ, ಅಲ್ಲಿಯೂ ಕೂಡ ಯಾವ ತೊಂದರೆಗಳನ್ನು ಮಾಡಿಕೊಳ್ಳದೆ ಉತ್ತಮವಾಗಿ ವಿಶೇಷವಾಗಿ ಆ ಮಠವನ್ನು ಉತ್ತುಂಗಕ್ಕೆ ಏರಿಸಿದಂತಹ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾಜ್ಞಾನಿಗಳು ವಿಶೇಷವಾಗಿ
ಗುರುಗಳ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದರೋ ಶಿಷ್ಯರ ಮೇಲೆ ಅನುಕಂಪವೂ ಕೂಡ ಅಷ್ಟೇ ಇತ್ತು ಅಂತೆ. ಅಂತಹ ಮಹಾಜ್ಞಾನಿಗಳು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಇವರು ಸತ್ಯಪೂರ್ಣ ತೀರ್ಥರು ಅಂತ ಕಾಖಂಡಕಿಯ ಕೃಷ್ಣದಾಸರು ಅಂತ ಒಂದು ಕೀರ್ತನೆಯಲ್ಲಿ ಅವರನ್ನು ಕೊಂಡಾಡುತ್ತಾರೆ. ಹಾಗೆ ಅವರ ಯಾವ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ನೀಡುತ್ತಾರೆ. ಅವರು ಭಾಗವತದ ಪ್ರವಚನವನ್ನು ಮಾಡಬೇಕಂತೆ. ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಭಾಗವತದ ಪ್ರವಚನವನ್ನು ಮಾಡಬೇಕಂತೆ. ಪ್ರವಚನವನ್ನು ಮಾಡ್ತಾ ಇದ್ದರೆ ಅಲ್ಲಿ ಪಕ್ಕದಲ್ಲಿ ಗೋಪಾಲಕೃಷ್ಣ ದೇವರ ಮೂರ್ತಿ, ಅದನ್ನು ಇಟ್ಟುಕೊಂಡು ಭಾಗವತವನ್ನು ಹೇಳಬೇಕಂತೆ. ಆ ಭಾಗವತಕ್ಕೆ ಕೇಳ್ತಾ ಕೇಳ್ತಾ ತಲೆದೂಗಿ ಕುಣಿಯೋದಕ್ಕೆ ಆರಂಭವನ್ನು ಮಾಡ್ತಾರಂತೆ. ಈಗಲೂ ಕೂಡ ಆ ಪ್ರತಿಮೆಯನ್ನು ನಾವು ಉತ್ತರಾದಿ ಮಠದಲ್ಲಿ ನಾವು ಅದನ್ನು ಕಾಣುತ್ತೇವೆ. ಅಂದರೆ ಅಂತಹ ಶಿಷ್ಯರನ್ನು ಪಡೆದಿದ್ದಾರೆ, ಸತ್ಯನಾಥರಂತಹ ಗುರುಗಳನ್ನು ಪಡೆದಿದ್ದಾರೆ. ಸ್ವಯಂ ಗುರುಗಳಲ್ಲಿ ಮಹಾಭಕ್ತಿಯನ್ನು ಮಾಡಿದಂತಹ ಮಹಾನುಭಾವರು ಆರಾಧ್ಯ ಗುರುಗಳಾದಂತಹ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಇಂತಹ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ನಮ್ಮ ಮೇಲೆ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಅವರು ಎಷ್ಟು ರೀತಿಯಾಗಿ ಭಕ್ತಿಯನ್ನು ಅವರು ಮಾಡಿದರೋ ಅದರಂತೆ ಭಕ್ತಿಯ ಪರಾಕಾಷ್ಠತೆ ಅವರಲ್ಲಿ ಇತ್ತೋ ಅಂತಹ ಭಕ್ತಿ ಒಂದಿಷ್ಟಾದರೂ ಕೂಡ ನಮಗೆ ದೇವರು ಗುರುಗಳು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅದೇ ರೀತಿಯಾಗಿ ವಿಶೇಷವಾಗಿ ಈ ಜ್ಞಾನವಾಹಿನಿಯ ಪರಿವಾರದವರು ವಿಶೇಷವಾಗಿ ಎಲ್ಲ ಜ್ಞಾನಿಗಳ, ಸನ್ಯಾಸಿಗಳ, ಎಲ್ಲ ಮಠದ ಪರಂಪರೆಯ ಜ್ಞಾನಿಗಳ ಒಂದು ಮಹತ್ವವನ್ನು ತಿಳಿಸುವುದಕ್ಕೋಸ್ಕರವಾಗಿ, ಎಲ್ಲರಿಗೂ ತಿಳಿಸುವುದಕ್ಕೋಸ್ಕರವಾಗಿ ಒಂದು ಪಣತೊಟ್ಟು ಕಟಿಬದ್ಧರಾಗಿ ಇಂತಹ ಒಂದು ದೊಡ್ಡದಾದ ಸತ್ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ತೊಡಗಿದ್ದಾರೆ. ಹೀಗಾಗಿ ಅವರಿಗೆ ಗುರುಗಳು ಏನನ್ನು ಕರುಣಿಸಬೇಕು ಅಂತಾದರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅವರು ಮಾಡಿದ ಗುರುಗಳಲ್ಲಿ ಮಾಡಿದಂತಹ ಭಕ್ತಿ ಎಷ್ಟಿತ್ತೋ ಅದೇ ರೀತಿಯಾದಂತಹ ಭಕ್ತಿ ಎಲ್ಲ ಗುರುಗಳಲ್ಲಿಯೂ ಕೂಡ ಅವರು ಮಾಡಲಿ. ಆ ಗುರುಗಳೆಲ್ಲರೂ ಕೂಡ ಇವರಿಗೆ ಪರಮಾನುಗ್ರಹವನ್ನು ಮಾಡಿ ಇತೋಪ್ಯತಿಶಯವಾಗಿ ಅವರ ವಾಹಿನಿ, ಜ್ಞಾನವಾಹಿನಿ ಇತೋಪ್ಯತಿಶಯವಾಗಿ ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಆ ಗುರುಗಳ ಸ್ಮರಣೆಯ ಸಂಚಿಕೆಯನ್ನು ನನಗೆ ಅವಕಾಶವನ್ನು ನೀಡಿದಂತಹ, ಈ ಸಂಚಿಕೆಗೆ ಅವಕಾಶವನ್ನು ನೀಡಿದಂತಹ ಜ್ಞಾನವಾಹಿನಿಯ ಎಲ್ಲ ಪರಿವಾರದವರಿಗೂ ಅನೇಕ ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತಾ ಈ ನನ್ನ ಕುಸುಮಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.